ನಮಸ್ಕಾರ ಸ್ನೇಹಿತರೆ, ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿ. ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅದಾದ ನಂತರ ನಮ್ಮ ಕೊಟ್ಟೂರು ತಾಲೂಕಿನ ನಮ್ಮ ಹೆಮ್ಮೆಯ ನಮ್ಮ ವೆಂಕಟೇಶ್ ಸರ್ CPI ಸರ್ ಅವರಿಗೂ ಕೂಡ 9 ಪಾದಗಟ್ಟೆ ಹಾಗೂ ಉಜ್ಜಿನಿ ಪರವಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀವಿ. ಅದಾದ ನಂತರ ನಮ್ಮ ಕೊಟ್ಟೂರು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಗೀತಾಂಜಲಿ ಮೇಡಮ್ ಮಹಿಳೆಗೆ ಅವರು ಈ ದಿಟ್ಟ ಮಹಿಳೆ ಅಂತ ಹೇಳಿ ಇನ್ಸ್ಪೆಕ್ಟರ್ ನಮ್ಮ ಊರು ಹಾಗೂ ಸುತ್ತಲಿನಲ್ಲಿ ಹೆಸರು ಮಾಡಿರ್ತಾರೆ. ಅವರು ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀವಿ. ವಿಶೇಷ ಅಂದರೆ ಎಲ್ಲರೂ ಗುರುಗಳು ಹೇಳಿದರು, ಎಲ್ಲರೂ ಹೇಳಿದರು ಆ ಸಿಸ್ಟಮ್ ಪ್ರಕಾರ ಅಂದರೆ ಮರುಸಿದ್ದೇಶ್ವರ ಅರ್ಧ ಗಂಟೆ ಹೆಚ್ಚು ಅರ್ಧ ಗಂಟೆ ಕಮ್ಮಿ ಒಂದೊಂದು ಹಳ್ಳಿಗಳಿಗೆ ಹೋಗ್ತಾನೆ ಇರುತ್ತೆ. ಎಲ್ಲರೂ ಆಯಗಾರಿರ್ತಾರೆ, ದೈವಸ್ಥರಿರ್ತಾರೆ, ಆ ಊರು ಮುಖಂಡರಿರ್ತಾರೆ. 5 ನಿಮಿಷ ಹೆಚ್ಚು ಕಮ್ಮಿ ಆಗ್ತತಿ. ಯಾರು ಪಲ್ಲಕ್ಕಿ ಹೊತ್ತಂದ್ರವರು ಪೂಜಾರಿ ಹುಡ್ರೆ ಓಡ್ತಿರ್ತಾರೆ. ಹಾಗಾಗಿ ಅವರು ಕೂಡ ಸಾಧನೆ ಬೇಕಾಗಿರೋದು ಭಾಳ ವೇಟ್ ಇರ್ತತಿ. 5 ನಿಮಿಷ ಹೆಚ್ಚು ಕಮ್ಮಿ ಎಲ್ಲರೂ ಹೋಗಿ ಊರಲ್ಲಿ ನಮ್ಮ ಜಗತ್ತುಗಳು ಹೇಳ್ತಿರ್ತಾರೆ, ಯಾವುದೇ ಊರಲ್ಲಿ ಹೋದರೂ ಶಾಂತಿಯಿಂದ ಬರಬೇಕು, ಶಾಂತಿಯಿಂದ ಯಾವುದೇ ಕಾರ್ಯಕ್ರಮ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು, ಏನೇ ಒಂದು ಗಲಾಟೆ ಇದಕ್ಕೆ ಒಂದು ಇದು ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಿರ್ತಾರೆ. ಅದೇ ಪರವಾಗಿ ಎಲ್ಲರೂ ಅವ್ರ ಮಾತನ್ನು ನಾವು ಮರುಸಿದ್ದೇಶ್ವರ ಪ್ರಾರ್ಥವಾಗಿ ಈ ಭರತ ಮುನಿವೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಗ್ರಾಮದಲ್ಲಿ ಕೂಡ ಯಾವುದಾದ್ರೂ ಶುಭ ಕಾರ್ಯಗಳು ಮಾಡಲ್ಲ. ದೇವ್ರ ಊರಾಗಿಲ್ಲ, ದೇವ್ರ ಊರಾಗ ಬರೋವರೆಗಿಂದ ಏನೂ ಕಾರ್ಯ ಮಾಡೋದಿಲ್ಲ ಅಂತ ಒಂದು ಹಬ್ಬ. ಹಿಂಗೆಲ್ಲ 9 ದಿನ ಅಂತ ಮಾಡ್ತಾರೆ. ಅದು ವಿಚಿತ್ರ ವೈಭವ, ಜಿರಿಗಿಂತ ವೈಭವ ಇರ್ತದೆ ಜಾಸ್ತಿ ಆಗಿ. ರಾತ್ರಿ ಎಲ್ಲ ಮೆರವಣಿಗೆ ಅವೆಲ್ಲ ಇತ್ತು, ಭಾಳ ಅದ್ದೂರಿ ಮಾಡ್ತಾರೆ. ಬೆಳಿಗ್ಗೆ ಮತ್ತೆ ಪೂಜಾರಿಗಳನ್ನೆಲ್ಲ ಮುಗಿಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲೆಲ್ಲ ಇಲ್ಲಿ ಆರತಿ ಹಿಡಿಯೋದೇ ಒಂದು ದೊಡ್ಡ ಹಬ್ಬ. ಸಾಲ ಕೊಡೋದ್ರಿಂದ ಮಧ್ಯಾಹ್ನ ಸಾಯಂಕಾಲಕ್ಕೆ ಬಿಡ್ತಾರೆ. ನಡಬನಹಳ್ಳಿ 6 ನಾಳು ಮುಗಿಸ್ಕೊಂಡು ಮತ್ತು ಇಲ್ಲಿ ರಾತ್ರಿಗೆ 10 ಗಂಟೆವರೆಗೂ ಸುಮಾರು 12 ಗಂಟೆಗೆ. ಹೀಗಾಗಿ 10 ಗಂಟೆಗೆ ಸ್ವಾಮಿ ಗುರುದು ಮುಗ್ತೈತಿ. ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಭಾರತ ಹಬ್ಬ ಅಂತ. ಬುಧವಾರ ಸಾಯಂಕಾಲ ರಾತ್ರಿಗೆ 10 ಗಂಟೆಗೆ ಒಂದು, ಬೆಳಗ್ಗೆ 13ನೇ ತಾರೀಕು 9 ಗಂಟೆಗೆ ಗುಡಿ ಮುಗ್ತೈತೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತವೆ. ಆದರೆ ಹಿಂದಿನ ವರ್ಷ ಒಂದು ಸ್ವಲ್ಪ ಏನೋ ಒಂದು ಗಲಾಟೆ ಆಗಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ನಮ್ಮ ಊರಿನ ದೈವಸ್ಥರಿಗೆ ಹಾಗೂ ಆ ಪದ್ಧತಿ ಪ್ರಕಾರ ಒಂದು ಕೇಳ್ಕೊಳ್ಳೋದು ಏನಂದರೆ, ಜನತಾಳೆ ಬಂದಾಗ ಸ್ವಲ್ಪ ಒಂದು 10 ಗಂಟೆ ಟೈಮ್ ಕೊಡ್ರಿ, ಬಂದರೆ ಊಟ ತುಂಬಿರ್ತಾರೆ, ಊಟ ಮಾಡ್ತಾರೆ, ದೇವ್ರು ಇಟ್ಕೊಂಡು ಹೋಗ್ತಿರ್ತಾರೆ. ಅದೊಂದು ಪದ್ಧತಿ ಸ್ವಲ್ಪ ಕಡಿಮೆ ಮಾಡಿರಿ. ಎಲ್ಲರ ಟೈಮು ಕೇಳ್ತಿದ್ವಿ, ಊಟ ಆಗೋದು ಕಾರ್ಯಕ್ರಮ ಚೆನ್ನಾಗಿ ಕೊಡುತ್ತೆ. ಅವ್ರು ಏನೋ ಮಾಡಿದ್ರು ಆ ಸಹಿಸ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ನಾವು ಮಾಡ್ಕೊಂತ ಬರ್ತೀವಿ. ಯಾರೇನು ತಂದು ಕೊಡ್ತಾರೆ, ಅವ್ರು ತಂದು ಕೊಟ್ಟರೆ ನಾವು ತಂದು ನಾವು ಹಾಕ್ಕೊಂಡು ನಮ್ಮನ್ನು ನಾವು ಸಂರಕ್ಷಣೆ ಮಾಡಿದ್ರೆ ನಾವೇನು ಇಂಪಾರ್ಟೆಂಟು, ಮನಸ್ಸಿದ್ದು ಹೆಂಗೆ ಹೋಗೋಣ ಹಂಗೆ ಊರ ಪ್ರವೇಶ ಮಾಡಬೇಕು ಅಂತ ಉದ್ದೇಶ. ಇದರ ಉದ್ದೇಶ ಏನು ಅಂದರೆ ಭರತನ ಮುನಿವೆ ಅನ್ನೋದು ಎಂದು ವಿವಿಧ ಪಾದಗಟ್ಟಿಯಿಂದ ಬಂದಿರೋ ಭಕ್ತರ ಮುಖಂಡರೇ, ಇವತ್ತು ನಾವು ಇದನ್ನು ಹಮ್ಮಿಕೊಂಡಿರೋದು ಉದ್ದೇಶ ಏನು ಅಂದರೆ, ಇದು ಶಾಂತಿ ಸಭೆ ಅನ್ನೋದಕ್ಕಿಂತಲೂ ಇದೊಂದು ಪೂರ್ವಭಾವಿ ಸಭೆ. ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ ಅಂದರೆ ಬಿಫೋರ್ ಆಗಿ ಯಾವ ರೀತಿ ಅಡುಗೆ ಮಾಡಿಸ್ಬೇಕು, ಯಾವ ರೀತಿ ಬಟ್ಟೆ ತರಬೇಕು, ಬೆಡ್ಡಲ್ಲಿ ಏನು ಹಾಕ್ಬೇಕು, ಈ ಟೈಪ್ ಏನು ಒಂದು ಸ್ವಂತದ್ದು ಕಾರ್ಯಕ್ರಮದಲ್ಲಿ ಇದು ಮಾಡ್ತೀರಾ. ಇದೇ ಟೈಮ್ ಎಲ್ಲ ಕೂಡಿ ಮಾಡ್ತಾ ಇರೋ ಇದೊಂದು ಹಬ್ಬ ಆಗಿರೋದ್ರಿಂದ ಒಂದು ಪೂರ್ವಭಾವಿ ಸಭೆಗೆ ಕರಿತೀವಿ. ಇದ್ರ ಉದ್ದೇಶ ಏನಂದರೆ, ಇದರಲ್ಲಿ ಸಾಧಕ ಬಾಧಕ ಹೋದ ವರ್ಷದಲ್ಲೇ ಏನಾದ್ರು ವ್ಯತ್ಯಾಸ ಆಗ್ತಿತ್ತು ಅಂದರೆ ಅದನ್ನು ಇದರ ಸರಿಪಡಿಸಿನಾಗ ಬರ್ತೈತಿ. ಈಗ ಹೇಳಿದ್ರೆ ಅದನ್ನು ಊಟ ಮಾಡ್ತಾ ಇದ್ದೀವಿ ಹಂಗೆ ಹೊತ್ಕೊಂಡು ಹೋದ್ರು ಅಂತ ಹೇಳಿ ಇಂಥವೇ ಅಡ್ಜಸ್ಟ್ಮೆಂಟ್ ಇರ್ತವೆ ಇದ್ರಾಗೆ. ಆಮೇಲೆ ಪೊಲೀಸಿಂದ ಯಾವುದೋ ಇದಾಗಿರ್ತೈತಿ. ಪೊಲೀಸ್ ನಾವು ಯಾವ ಕಾರಣಕ್ಕೂ ನೀವು ಇಷ್ಟೊತ್ತಿಗೆ ಹೊಂಡಿಸ್ರಿ ಅಂತಲೂ ಹೇಳಲ್ಲ, ಇಷ್ಟೊತ್ತಿಗೆ ಬರ್ರಿ ಅಂತ ಹೇಳಲ್ಲ. ನೀವು ಹೆಂಗೆ ಹೋಗ್ತಾ ಇದ್ದೀರಿ ಅದ್ರ ಹಿಂದೆ ಹೋಗ್ತಾ ಇರ್ತೀವಿ ನಾವು. ಒಟ್ಟು ಏನಪ್ಪ ಅಂದರೆ, ಈ ಹಿಂದ್ಗಡೆ ಹಾಗೆ ಲೈನ್ ಹಚ್ಚಿರ್ತಾರೆ. ದಯವಿಟ್ಟು ಎಲ್ಲರಿಗೂ ಇದನ್ನು ಹೇಳೋದಂತೆ, ಎಲ್ಲ ಫಸರು ಒಣಗಿದಾವೆ. ನೀವೆಲ್ಲ ನಿಮ್ಮ ಊರಿನಾಗ ಹುಡುಗರಿಗೆಲ್ಲ ಇದನ್ನು ಮಾಹಿತಿ ತಿಳಿಸ್ಬೇಕು. ಆ ಬೆಂಕಿ ಹೆಚ್ಚಾಗಿ ಕಲೆ ಬಿಡ್ರಿ. ಅದು ಯಾಕಂದರೆ ಈ ಬೆಂಕಿ ಎಂಥದೇ ಬೆಂಕಿ ಇಡೋದು ಅಂದರೆ ಅದು ಎಲ್ಲಿ ಒಳ್ಳೇದಕ್ಕಂತ ಇಲ್ಲ, ಅದು ಕೆಟ್ಟದೇ, ಅದು ಕೆಡ ಬಯಸೋದು. ಈಗ ಯಾರ್ದೋ ಹೊಲ ಇರ್ತೈತಿ, ಅಲ್ಲಿ ಎಲ್ಲೇ ಪಕ್ಕದಾಗೆ ಬೆಂಕಿ ಕಡ್ಡಿ ಕರೆದು ಬೆಂಕಿ ಓಡ್ತಾ ಇದ್ದಾರೆ, ಕಡ್ಲಿ ಗಿಡ್ಲಿ ಎಲ್ಲ ಒಣಿದಾವಿದ್ದಾವೆ, ಸುಟ್ಟೋದು ಅಂದರೆ ಅದನ್ನು ಯಾರು ಬರ್ಸೋರು? ಆಮೇಲೆ ಹೌದಪ್ಪ ನಾವು ಫೈರ್ ಇಂಜನ್ನು ಮತ್ತೊಂದು ಮಠಕ್ಕೆ ಒಂದು ಗೀತಾಂಜಲಿ ಒಂದು ಇದನ್ನು ಕೊಡಬೇಕು, ಒಂದು ಫೈರ್ ಇಂಜನ್ನು ಇದೆ ಕೊಟ್ಟು ನಿನ್ನೆ ಹೊಡಿಸಿದ್ದೀನಿ ಒಂದು ಹಿಂದಿಂದ ಏನು ಸಂಪ್ರದಾಯಕ್ಕಾಗಿ ಆ ಬೆಂಕಿ ಹಚ್ತಿದ್ರು ಗೊತ್ತಿಲ್ಲ ನನಗೆ. ಒಟ್ಟು ಏನೈತಿ ಅಂದರೆ
ಇಬ್ರು ಮಾತಾಡಲೇ ಥರ್ಡ್ ಪರ್ಸನ್ ಹೋಗಿ ಏನೋ ಮಾತಾಡಿದಾನಂದ್ರೆ ಅಲ್ಲಿ ಬೆಂಕಿ ಇಡ್ತಾರೆ ನೋಡೋಂತಾರೆ. ಅಂದ್ರೆ ಅದು ಕೇಳೇ ಹೊರತು ಒಳ್ಳೇದು ಅಂತ ಅಲ್ಲ, ಅದಕ್ಕೆ ಅವಕಾಶ ಆಗಲ್ಲ. ಎರಡನೇ, ನೀವು ಏನು ಹೊರಡಿಸ್ತಾ ಇದ್ರೆ ಆ ಟೈಮಿಗೆ ನಿಮ್ಮ ಜೊತೆಗೆ ನಮ್ಮ ಪಲ್ಲಕ್ಕಿ ಜೊತೆಗೆ ನಮ್ದೊಂದು ಟೀಮ್ ರೆಡಿ ಇರ್ತೈತಿ. ನಮಗೆ ಪರ್ಟಿಕ್ಯುಲರ್ 2 ಊರು ಏನೈತಿ ಅಂದ್ರೆ ಹೆಚ್ಚೆ ಬರ್ತಾ ಇತ್ತಂತೆ. ಆದ್ರೂ ಕೂಡ ಸಾಧ್ಯತೆ ಇತ್ತು ಅಂದ್ರೆ ಅದನ್ನ ಮಾಡಿಕೊಳ್ಳಲಿಲ್ಲ, ಅವಕಾಶ ಮಾಡಿಕೊಡ್ರಿ. ಲೇಟ್ ಆಗದಂತ ಹೇಳಿ ಸ್ವಲ್ಪ ಪ್ರಾಬ್ಲಮ್. ನೀವು ಈಗ ನಾವು ಹೇಳ್ತೀವಿ, ಈ ಸುಪ್ರೀಂ ಕೋರ್ಟ್ ಒಂದು ಆದೇಶ ಐತಿ, 2 ಬೇಸು 2 ಇದು ಎಲ್ಲಿವರೆಗೂ ಇರ್ತೈತಿ? ರಾತ್ರಿ 10 ಗಂಟೆವರೆಗೂ ಇರ್ತೈತಿ. ಇದೆಲ್ಲ ಯಾಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಅಂತ ನಿಮಗೆ ಗೊತ್ತೈತಿ. ಮಸೀದಿ ದೇವಸ್ಥಾನದ ಮಧ್ಯೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಗ್ತದೆ. ಮಸೀದಿ ಒಳಗೆ ಬೆಳಗ್ಗೆ 5 ಗಂಟೆಗೆ ಕೊಡ್ತಾರೆ, ಇವರು ಇದನ್ನ ಕೊಡ್ತಾರೆ. ಅವಾಗ ಒಂದು ಇದನ್ನ ಹಾಕಿ ಕಂಡೀಷನ್ ಹಾಕಿದ್ರು, ಮೈಕ್ ಪರ್ಮಿಷನ್ ಕೊಟ್ಟರೆ ಎಷ್ಟು ಕೊಡಬೇಕು, ರಾತ್ರಿ 10 ಗಂಟೆವರೆಗೂ ಕೊಡಬೇಕು ಅಂತ. 10 ಗಂಟೆ ಮೇಲೆ ನಾವು ಯಾವತ್ತೋ ಒಂದು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಎಗ್ರೇಷಣೆ ಮಾಡ್ತಾ ಇದೀವಿ. ನಾವು ನೆನಪಿರ್ಲಿ, ಸುಪ್ರೀಂ ಕೋರ್ಟ್ ಇದ್ದ ದೊಡ್ಡವರು ಯಾರು ಅಲ್ಲ, ನಾವು ಅದನ್ನು ಸುಪ್ರೀಂ ಕೋರ್ಟ್ ಎಗ್ರೇಷಣೆ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಹಂಗೆ ಆ ಕಾಳಾಪುರದ ಹಿಡ್ಕೊಂಡು ಬಂದೀವಿ, ಅವೇನೋ ದೊಡ್ಡ ಹೇಳಿ ಸೂಕ್ಷ್ಮವಾಗಿ ಹೇಳಿದ್ವಿ ನಾವು. ಈ ಮಂಜಣ್ಣಿದ್ದ ಇನ್ನೂ ಸಾಕಷ್ಟು ಮುಖಂಡರೆಲ್ಲ ಇದ್ರಲ್ಲಿ ಯಾರು ಹೇಳಿದ್ರು ಮಾತು ಕೇಳೋಲ್ಲ. ಪಕ್ಕ ಅವ್ರು ಬಂದು ನಮಗೆ ನಮ್ಮ ಸಮಾಧಾನ ಮಾಡಕ್ ಬರ್ತಾರೆ ಲೀಡ್ರು. ಇಲ್ಲೇನ್ ಇದು ಕೂತಿದ್ದಿರಲ್ಲ, ಬೇರೆ ಕಾರ್ಯಕ್ರಮ ಒಂದು ಇದಿದ್ದಾವೆ ಅಂಥವನ್ನು ಯೂಸ್ ಮಾಡ್ರಿ. ಅವು ನಾವು ಹೇಳಲ್ಲ, ಮತ್ತೊಬ್ರು ಹೇಳಲ್ಲ. ನಿಮ್ಗೆ DJ ಅಂದ ಕೂಡಲೇ ನಾವೇನು ಹೇಳ್ತೀವಿ, 10 ಗಂಟೆಗೆ ಬಂದ್ರೆ ನೀವು ಈಗ ಮೀಟಿಂಗ್ನಾಗ ಹೇಳ್ಬೇಕು ಅಂತಿಲ್ಲ, ಆಮೇಲೆ ಹೇಳ್ಬೋದು. ಸಾಹೇಬ್ರು ಇರ್ತಾರೆ, ನಾವು ಇರ್ತೀವಿ, ನಿಮ್ಮ 13ರವರೆಗೂ ಜೊತೆಗೆ ಇರ್ತೀವಿ. ರೈಟಾ? ಇದಕ್ಕೆ ಗೊತ್ತಾಗಿ ಬೇರೆ ಏನಾದ್ರು ಇಲ್ಲಿ ನಾವು ದೇವಸ್ಥಾನ ಹಿಂದಿನ ಸರಿ ಗೊತ್ತಲ್ಲ ಸರ್ ಮಾಹಿತಿ. ಇದು ಡೀಸೆಲ್ ಬಿಡಿ ಸರ್, ಎಲ್ಲ ಕಂಡೀಷನ್ ಹಾಕೊಟ್ಟಿರ್ತೈತಿ. ನಿಮ್ಗೆ ಯಾವ್ದು ನಮ್ದೇನೈತಿ ಅದನ್ನ ನೀವು ಯಾರಿಗೋ ಕೇಳೋದು ಇದನ್ನ ಮಾಡೋದು ಅದಕ್ಕಲ್ಲ. ಅದರಿಂದ ಪೊಲ್ಯೂಷನ್ ಆಗ್ತೈತಿ, ಅದರಿಂದ ತೊಂದರೆ ಆಗ್ತೈತಿ ಅಂತ ಸರ್ಕಾರ ಅಂತ ಬ್ಯಾನ್ ಮಾಡೈತೆ. ಅದನ್ನ ನಾವು ಪಾಲನೆ ಮಾಡ್ಬೇಕಲ್ಲ. ಇಂಪ್ಲಿಮೆಂಟ್ ಮಾಡೋರು ಯಾರು? ಪೊಲೀಸರೇ. ಈಗ ಇಲ್ಲಿ ಯಾವ್ದೋ ಒಬ್ಬನ ಅಡ್ಡ ಹೋಗ್ತಾನೆ ಅಂದ್ರೆ ಅದನ್ನ ಯಾರು ಒಂದು ದಾರಿ ಹಿಡಿದು ಬರೋದು? ಪೊಲೀಸರೇ. ಇವರಿಗೆ ತಾವೆಲ್ಲ ಮುಖಂಡರೆಲ್ಲ ಮಾತಾಡಿದ್ದೀವಿ. ಈ ಪೂರ್ವಭಾವಿ ಸಭೆ ಕಾರ್ಯ ಉದ್ದೇಶ ತಮಗೆಲ್ಲ ಗೊತ್ತು. ಇಲ್ಲಿ ಭಾಳಷ್ಟು ಹಿಂದೆ ಗಲಾಟೆ ಕೇಸುಗಳು ಭಾಳಷ್ಟು ಆಗಿರೋವು. ಆ ಉದ್ದೇಶಕ್ಕೆ ನಾವು ಇಲ್ಲಿ ಪೂರ್ವಭಾವಿ ಸಭೆ ಕಾರ್ಯ ಅಂದರೆ ಈ ಟೈಮಲ್ಲಿ ಆಗಿಲ್ಲ ಅಂದ್ರೂ ಬೇರೆ ಬೇರೆ ಟೈಮಲ್ಲಿ ಎಲ್ಲರದ್ದು ಮನಸ್ಥಿತಿ ಒಂದೇ ಇರಲ್ಲ. ಎಲ್ಲರೂ ಇದು ಮರಸಿದ್ದೇಶ್ವರ ಜಾತ್ರೆ ಮಾಡಬೇಕು ಅಂತಂದ್ರೆ ಎಲ್ಲರೂ ಮನಸ್ಥಿತಿ ಒಂದೇ ಇರಬೇಕು. ನಾವು ದೇವ್ರ ಪೂಜೆ ಮಾಡ್ತದೀವಿ, ದೇವ್ರನ್ನ ನಾವು ಓಲೈಕೆ ಮಾಡಕ್ಕೆ ಬರ್ತದೀವಿ. ಶಾಂತ ರೀತಿಯಿಂದ ನಾವು ಎಲ್ಲ ಊರಿಗೆ ಮಾಡ್ಬೇಕು. ಈಗ ನಾವೇನು 2 ಗಂಟೆ 2:30ಗೆ ಇಲ್ಲಿ ನೀವು ಮತ್ತೇನಾದ್ರು ಇದ್ದರೆ ಹೇಳ್ಬೇಕು. ಈಗ ಅವ್ರು ಹೇಳಿದ ಮುಖಂಡರು ಯಾರು ಸುಗಮ ಸಂಗೀತ ವಾದ್ಯ ಮೇಳಕ್ಕೆ ಯಾವುದಕ್ಕೂ ಅವಕಾಶ ಇದೆ. ಇದು ಬಿಟ್ಟು DJ ಹಚ್ಚಿದ್ರೆ 10 ಗಂಟೆ ಮೇಲೆ 6 ಗಂಟೆ ಒಳಗೆ DJಗೆ ಅವಕಾಶ ಇಲ್ಲ. ಸುತ್ತಮುತ್ತ ಗೈಡೆನ್ಸ್ ಇದೆ. ಅದಕ್ಕೆಲ್ಲರೂ ಸಹಕಾರ ಮಾಡಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಕೇಳ್ಕೊಂಡು ನಮ್ಗೆ ಯಾರು ಮಾಡ್ಕೊಂಡು